ನಮಸ್ತೆ TV20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಹಿರಿಯ ರಾಜಕಾರಣಿ ಬೋಸರಾಜು ಅವರಿಗೆ ಸಚಿವ ಸ್ಥಾನ ಕೊಡುವುದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸ್ಥಾನ ಕೊಡಬೇಕು ಅಂತ ಕಾಂಗ್ರೆಸ್ನ ಮುಖಂಡ ಅಮ್ಜದ್ ಖಾನ್ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬೋಸರಾಜು ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಒತ್ತಾಯದ ಮೂಲಕ ಹೋರಾಟ ಮಾಡಲಾಗಿದೆ. ಸಚಿವ ಬೋಸರಾಜು ಅವರು ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜನನಾಯಕರು. ಹೀಗಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಸಚಿವ ಸ್ಥಾನ ಕೊಡಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಆಗ್ರಹ ಮಾಡಿದ್ದಾರೆ. ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮಾನವೀಯ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಮಾನ್ಯ ಬೋಸರಾಜ್ ಸಾಹೇಬರು ಹಾಗೂ ಅಂಬಯ್ಯ ಸಾಹೇಬರು ಇವರಿಂದ ಇನ್ನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ದು, ಮಾನ್ವಿಯಲ್ಲಿ ವಿಶೇಷವಾಗಿ ಅಮೃತ್ ಯೋಜನೆಯಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಹಾಗೂ 7 ಮೈಲ್ ಕ್ರಾಸ್ನಿಂದ ಸಿಂಧನೂರುವರೆಗೆ 1400 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮ, ರಸ್ತೆ ಕಾರ್ಯಕ್ರಮಗಳು ನಡೆದಿದ್ದು, ಅದು ಚೀಕಲ್ಪರಿಯ ಬ್ರಿಡ್ಜ್ ಬ್ಯಾರೇಜಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು, ಅದು ಕಾಮಗಾರಿಯು ಚಾಲ್ತಿ ಸ್ಥಿತಿಯಲ್ಲಿದ್ದು, ಇನ್ನು ಮುಂದೆ ನಮ್ಮ ಶಾಸಕರಿಂದ ಹಾಗೂ ಮಾನ್ಯ ಮಾಜಿ ಸಚಿವರಿಂದ ವಿಶೇಷವಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಿದಲ್ಲಿ ಇನ್ನೂ ಬಹುತೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗೋದು ನಮಗೆ ಒಂದು ಅನಿಸಿಕೆ ಇದೆ. ಅದಕ್ಕೋಸ್ಕರ ನಮ್ಮ ಮಾನ್ಯ ಶಾಸಕರು ಹಾಗೂ ಮಾನ್ಯ ಸಚಿವರು ವಿಶೇಷವಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿರುವುದರಿಂದ ಇವರಿಗೆ ಮಾನ್ಯ ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರಲ್ಲಿ ವಿನಂತಿ. ಅಲ್ಲ ಸರ್, ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಬೋಸರಾಜ್ ಅವರು ಸಚಿವರಾಗಿದ್ದರು. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಇದ್ದಾರೆ. ಈಗ ರಾಯಚೂರು ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಬೋಸರಾಜ್ ಅವರು? ಬೋಸರಾಜ್ ಸಾಹೇಬರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಬಹುಕೋಟಿ ದುಡ್ಡನ್ನು ತಂದು ರಾಯಚೂರು ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೇನದ ಸಾರ್ವಜನಿಕರಲ್ಲಿ ಎದ್ದು ಕಾಣತಕ್ಕಂಥ ವಿಷಯಗಳಿದಾವೆ. ಇದು ಮಹಾನಗರ ಪಾಲಿಕೆ, ಬ್ರಿಡ್ಜ್ ಬ್ಯಾರೇಜು, 1400 ಕೋಟಿಯ ರಸ್ತೆ ಕಾಮಗಾರಿ, ಕುಡಿಯುವ ನೀರಿನ ವ್ಯವಸ್ಥೆ, ಮಾನ್ವಿಯಲ್ಲಿ ಅಮೃತ್ ಯೋಜನೆ, ಇನ್ನಷ್ಟು ಭಾಳ ಯೋಜನೆಗಳನ್ನು ಮಾಡಿದ್ದು. ಈಗ ಮುಂದಿನ ಅನಿಸಿಕೆ ಏನಂದರೆ, ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಇನ್ನೂ ಭಾಳಷ್ಟು ಅಭಿವೃದ್ಧಿಗಳು ಆಗ್ತಾವೆ ಅನ್ನೋದು ನಮ್ಮ ಕಲ್ಪನೆ. ನಮ್ಮದು ಒಂದೇ ಒಂದು ಉದ್ದೇಶ, ನಮ್ಮ ಸನ್ಮಾನ್ಯ ಮಾಜಿ ಸಚಿವರು ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕಂತ ಒಂದು ಒತ್ತಾಯ ಇದೆ. ಅವರು ಎನ್.ಎಸ್. ಬೋಸರಾಜ್ ಸಾಹೇಬ್ರದ್ದು ನೀವು ಪಕ್ಷದ ಕೆಲಸ ಆಗಲಿ ಅಥವಾ ಸಚಿವ ಸ್ಥಾನವಾಗಲಿ ಯಾವ ಕೆಲಸ ನೀಡಿದರೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅವರು. ಇದಕ್ಕೆ ಉದಾಹರಣೆ ನೀವು ಕೇಳಬಹುದು. ಕೊಡಗು ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅವರು ಎಷ್ಟು ಸಲ ಕೊಡಗಿಗೆ ವಿಸಿಟ್ ಮಾಡಿದ್ದಾರೆ, ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಇದು ಸೀದಾ ಉದಾಹರಣೆಗಳಿದ್ದಾವೆ. ನಮ್ಮ ವಿನಂತಿ ಅಂದರೆ, ಉಸ್ತುವಾರಿ ಸಚಿವರಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಉಸ್ತುವಾರಿ ಕೊಡಬೇಕಂತಂದು ನಮ್ಮ ಕಳಕಳಿ ವಿನಂತಿ ಇದೆ. ನನ್ನ ವಾರ್ಡಿಗೆ ಕುಡಿಯೋ ನೀರಿನ ಭಾಳ ಸಮಸ್ಯೆ ಇತ್ತು. 7.5 ಲಕ್ಷ ಲೀಟ್ರದ್ದು ಒಂದು ಟ್ಯಾಂಕ್ ಆಗ್ತಾಯಿದೆ ನಮ್ಮ ವಾರ್ಡಲ್ಲಿ. ಅದೆಲ್ಲ ನಮ್ಮ ಸಾಬ್ರ ಕೊಡುಗೆನೇ. ನಮಗೆ ಅಮೃತದಲ್ಲಿ ನಮ್ಮ ಒಂದನೇ ವಾರ್ಡಲ್ಲಿ 7 ಲಕ್ಷ ಲೀಟ್ರದ್ದು ಟ್ಯಾಂಕ್ ಆಗ್ತಾಯಿದೆ. ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ ಅದು. ಈಗ ಅವರು ಯಾವಾಗಲೂ ನಮಗೆ ಬಂದಾಗೆಲ್ಲ ಕೇಳ್ತಿರ್ತಾರೆ, IBL ಕರೆದಾಗೆಲ್ಲ ಟ್ಯಾಂಕ್ ಎಲ್ಲಿಗೆ ಬಂತು, ನೀರಿಂದ ಏನು ಸಮಸ್ಯೆ, ಅವ್ರದ್ದು ಕಳಕಳಿ ನೋಡಿದ್ರೆ ರಾಯಚೂರು ಡಿಸ್ಟಿಕ್ಕಿಗೆ ಒಂದೇ ಸೀಮಿತ ಆಗಿಲ್ಲ. ಅವರು ತಮ್ಮ ಸಚಿವ ಸ್ಥಾನವನ್ನು ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕಾರ್ಯನಿರ್ವಹಿಸಿ ಹೆಸರು ಪಡೆದಿದ್ದಾರೆ. ಅಂಥ ಒಳ್ಳೆಯ ಸಚಿವರಿಗೆ ಮತ್ತೊಂದು ಸಲ ಚಾನ್ಸ್ ಕೊಟ್ಟು ನಮ್ಮ ಜಿಲ್ಲೆಯ ಉಸ್ತುವಾರಿ ಸ್ಥಾನವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಹಾಗೂ ತಮ್ಮ ಮೂಲಕ ನಮ್ಮ ಮಾನ್ಯ ಪಟ್ಟಣದ ಜನಗಳ ಮೂಲಕ ನಾವು ಸಿದ್ದರಾಮಯ್ಯ ಸಾಹೇಬರು ಡಿ.ಕೆ. ಶಿವಕುಮಾರ್ ಅಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ. ಅಲ್ಲ ಸರ್, ಏನಂತಂದರೆ ಒಂದು ವೇಳೆ ಈಗ ನೀವು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಮತ್ತೆ ಬೋಸರಾಜ್ ಅವರು ಕೊಡಬೇಕಂತ ಹೇಳ್ತಾರೆ. ಒಂದು ವೇಳೆ ಕೈ ತಪ್ಪಿದರೆ ಯಾವ ರೀತಿ ಆಗುತ್ತೆ ರಾಯಚೂರು ಸ್ಥಿತಿ? ನಾವು ಒಂದು ವೇಳೆ ಈ 2ನೇ ಸಲ ಸಚಿವ ಸ್ಥಾನವನ್ನು ಕೊಡದಿದ್ದರೆ ಮುಂದಿನ ನಡೆಯ ಬಗ್ಗೆ ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆ ಕೂತ್ಕೊಂಡು ವಿಚಾರ ಮಾಡಿ ನಾವು ಮುಂದಿನ ನಡೆಯನ್ನು ನಾನು ತಿಳಿಸ್ತೀವಿ, ತಮ್ಮ ಮೂಲಕ ತಿಳಿಸ್ತೀವಿ. ನಾವು ಬೋಸರಾಜ್ ಅವರ ಕಟ್ಟಾಭಿಮಾನಿ ನಾನು ಚಂದ್ರಶೇಖರ್ ಕೂಡೆ ಅವರು. ಸುಮಾರು ವರ್ಷಗಳಿಂದ ಅವರಿಂದ ನಾನು ರಾಜಕೀಯ ಮಾಡ್ತಾ ಬಂದಿದ್ದೀನಿ. ಈಗ ಜಿಲ್ಲೆಯ ಹಿರಿಯ ನಾಯಕರು, ಅಭಿವೃದ್ಧಿ ಅಧಿಕಾರಿಗಳು ಏನಪ್ಪ ಅಂದರೆ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ ಮತ್ತು ಹಿಂದುಳಿದ ನಾಯಕರು. ಈ ಜಿಲ್ಲೆಯಲ್ಲಿ ಹಿಂದುಳಿದ ನಾಯಕರು ಯಾರ್ಯಾರು ಇಲ್ಲ, ಅವ್ರನ್ನ ಬಿಟ್ಟರೆ ಅಂಥ ಮುತ್ಸದ್ದಿ ರಾಜಕಾರಣಿಗೆ ಇವತ್ತೇನಾದರೂ
ನಾವು ರಾಯಚೂರು ಜಿಲ್ಲೆಯಲ್ಲಿ ಮತ್ತೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಅಭಿವೃದ್ಧಿ ಆಗಲಿಕ್ಕೆ ಯಾವ ಸಂದೇಹವೂ ಇಲ್ಲ. ಹೀಗಾಗಿ ಏನು ಕುಂಠಿತಗೊಂಡಿರ್ತಕ್ಕಂಥ ಕೆಲಸ ಅಥವಾ ನಿಂತಿರ್ತ ಕೆಲಸಗಳಿಗೆ ಮತ್ತೆ ಜೀವದಾನ ಕೊಟ್ಟಂತ ಆಗ್ತದೆ. ಈಗ ಮತ್ತು ಹಿಂದುಳಿದ ಜಿಲ್ಲೆಯಲ್ಲಿ ಅನೇಕ ಹಿಂದುಳಿದ ವರ್ಗಕ್ಕೆ ಅನುಕೂಲ ಆಗ್ತದೆ. ಈಗಾಗಲೇ 3 ವರ್ಷ ಮಂತ್ರಿ ಮಾಡಿದ್ರಿಂದ ಅನೇಕ ಅನುದಾನಗಳು ತಂದು ಇವತ್ತು ಕೆಲಸ ಮಾಡಿದ್ದು ಇಡೀ ಸಾರ್ವಜನಿಕರು ಮಾತಾಡ್ತಾರೆ. ಏನಪ್ಪ ಬೋಸರಾಜ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಅವ್ರಿಗೆ ಮಂತ್ರಿ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಕಾರ್ಯಕರ್ತರು ಆಗಲಿ ನನ್ನ ವೈಯಕ್ತಿಕವಾಗಲಿ ಅವರಿಗೆ ಇವತ್ತು ಕೆಲಸ ಮುಂದುವರಿಸಿದ್ರೆ ಅವರು ಮಂತ್ರಿ ಸ್ಥಾನ ಮುಂದುವರಿಸಿದರೆ ಮತ್ತೆ ಅನೇಕ ಕೆಲಸಗಳು ಆಗಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 2028ರಲ್ಲಿ ಏನು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಒಂದು ಮುಖ್ಯವಾಹಿನಿಯಲ್ಲಿ ಇರಬೇಕು. ಈಗಾಗಲೇ ತೆಲಂಗಾಣದಲ್ಲಿ ಅವರು ಉಸ್ತುವಾರಿ ಆದಾಗ ಅವರು ತೆಲಂಗಾಣ ಕಾಂಗ್ರೆಸ್ ಮಾಡಲಿಕ್ಕೆ ನಾವೆಲ್ಲ ನೋಡಿದ್ದೀವಿ. ಹಗಲು ರಾತ್ರಿ ದುಡಿಯುವಂಥ ವ್ಯಕ್ತಿಗೆ ನೀವು ಮಂತ್ರಿ ಸ್ಥಾನ ಕೊಡದಿದ್ದರೆ ಭಾಳ ಕಷ್ಟ ಆಗ್ತದೆ. ಅದೇ ರೀತಿ ಈಗ ಅವರಿಗೆ ಒಂದು ವಿಷಯ ಏನಂದರೆ ನಮ್ಮ ಜಿಲ್ಲೆ 4 ಕ್ಷೇತ್ರಗಳು ST ಮೀಸಲಿಗೆ ಹೋಗಿದೆ, 1 ಕ್ಷೇತ್ರ SC ಇದೆ, 2 ಕ್ಷೇತ್ರ ಜನರಲ್ ಇದೆ. ಹೀಗಾಗಿ ಅವರು MLAಗೆ ಅವಕಾಶ ಕೊಟ್ಟರೆ ಈಗ 5-6 ಸಲ ಅವರು MLA ಆಗಿ ಗೆಲ್ತಿದ್ದರು. ಆದರೆ ನಿಂದ್ರಕ್ಕೆ ಅವಕಾಶನೇ ಇಲ್ಲ ಅವ್ರಿಗೆ. ಪಾಪ ನೀವು ಆ ದೃಷ್ಟಿ ಇಟ್ಕೊಂಡು ಅವಕಾಶ ಯಾರಿಗಿಲ್ಲ ಅಂಥವ್ರಿಗೆ ನೀವು ಮಂತ್ರಿಮಂಡಲದಲ್ಲಿ ಅವಕಾಶ ಕೊಟ್ಟರೆ ಈ ಜಿಲ್ಲೆ ಪ್ರತಿನಿಧಿಸ್ತಕ್ಕಂಥ ಒಬ್ಬ ಧೀಮಂತ ನಾಯಕರವರು ಸುಮಾರು ಅನೇಕ ಪಕ್ಷದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಎಲ್ಲ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಪಕ್ಷಕ್ಕಾಗಿ ಅವರು ದುಡಿದು ತನು ಮನದಿಂದ ಎಲ್ಲ ದುಡಿದಂಥ ವ್ಯಕ್ತಿಗೆ ಇವತ್ತು ಯಾವ ರೀತಿ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು AAC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ನೆಚ್ಚಿನ ಕಾಂಗ್ರೆಸ್ ನಾಯಕರಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಒತ್ತಾಯ ಮಾಡ್ತೀವಿ. ಅವರಂಥ ನಾಯಕರು ನಮ್ಗೆ ಮತ್ತೆ ಸಿಗೋದಿಲ್ಲ. ಆದ್ದರಿಂದ ಹೈಕಮಾಂಡ್ನವರು ಈ ಜಿಲ್ಲೆ ಭಾಳ ಹಿಂದುಳಿದಿದೆ. ರಾಯಚೂರು ಜಿಲ್ಲೆ ಭಾಳ ಹಿಂದುಳಿದಂಥ ಜಿಲ್ಲೆಯನ್ನು ಈಗಾಗಲೇ ನಾವು ನೋಡ್ತೀವಿ. 7 ಮೈಲಿದ್ದ ಚಿನ್ನೂರು ತನ ಅವರ ಅಧಿಕಾರ ಬಂದ ತಕ್ಷಣ ಸಿದ್ದರಾಮಯ್ಯ ಸಹಕಾರದಿಂದ ಇವತ್ತು ರಸ್ತೆಯನ್ನು ಮಾಡಿದರು. ಅದೇ ರೀತಿ ಉಡಿ ಗ್ರಾಮಕ್ಕೆ 200 ಕೋಟಿ ಕೊಟ್ಟರು. ಕುಡಿಯೋ ನೀರಿನ ಕೆರೆ, 100 ಎಕರೆ ಕೆರೆ, ಕುಡಿಯೋ ನೀರಿಗೆ ಪೈಪ್ಲೈನು ಮತ್ತು ರಾಜಲ್ಬಾಂಡ್ನ ಪಂಪ್ ಹೌಸ್ಲಿದ್ದ ಈ ಗ್ರಾಮಕ್ಕೆ ಅನುಕೂಲ ಆಯಿತು 200 ಕೋಟಿ. ಅದೇ ರೀತಿ ಚಿಕ್ಕಲ್ಪುರಿಯಲ್ಲಿ ರಿಕಮ್ ಬ್ಯಾರೇಜ್ 400-500 ಕೋಟಿ ಕೊಟ್ಟರು. ಅದೇ ರೀತಿ ಏರೋಪ್ಲೇನ್ ನಿಲ್ದಾಣ ಮಾಡಲಿಕ್ಕೆ ರಾಯಚೂರಲ್ಲಿ ಅನುದಾನ ತಂದರು. ಅದೇ ರೀತಿ ಕೃಷ್ಣಾ ನದಿಗೆ ಬ್ರಿಡ್ಜ್ ಹೊಸದು ಅನುದಾನ ತರಬೇಕಂದ್ರೆ ಅವರೇ ಕಾರಣ. ಹೀಗಾಗಿ ಏನು ಅಭಿವೃದ್ಧಿಗೋಸ್ಕರ ಮತ್ತು ದಲಿತರಿಗೋಸ್ಕರ ಏನು ನಮ್ಮ ಗೊತ್ತಾಯ್ತು ಅಂದರೆ ಅಂಥ ಮುತ್ಸದ್ದಿಗೆ ನಾವು ಇವತ್ತು ನೀವು ಮಂತ್ರಿಮಂಡಲ ತಗೊಂಡು ಮತ್ತೆ ಜಿಲ್ಲೆಗೆ ಹೆಸರು ಕೀರ್ತಿ ತರಬೇಕು. ಜಿಲ್ಲೆಗೆ ಹೆಸರು ಕೀರ್ತಿ ತರಲಾರದೆ ಈಗ ಮಂತ್ರಿ ಸ್ಥಾನ ಕೊಟ್ಟು ಜಿಲ್ಲಾ ಉಸ್ತುವಾರಿಗಳನ್ನು ಮಾಡಬೇಕು. ಉಸ್ತುವಾರಿಗಳನ್ನು ಯಾಕೆ ಮಾಡಬೇಕಂತ ನಾವು ಹೇಳಿದ್ರೆ ಈಗ ಬೇರೆ ಜಿಲ್ಲೆದವರು ಬಂದು ಉಸ್ತುವಾರಿಗಳು ಆಗ್ತಾರೆ. ಅವರು ವಾರಕ್ಕೊಂದ್ಸಲ ಬರ್ತಾರೆ, ಹೋಗ್ತಾರೆ, ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಜಿಲ್ಲೆಯ ಬಗ್ಗೆ ಚಿಂತನೆ ಏನು ಮಾಡ್ತಾರೆ ಇವತ್ತು ಜಲವಂತ ಸಮಸ್ಯೆಗಳು, ಏಮ್ಸ್ ಅಂತ ಜಲವಂತ ಸಮಸ್ಯೆಗಳಿವೆ. ನವಿಲಿ ಅಂತ ಸಣ್ಣ ಡ್ಯಾಮ್ ಕಟ್ಟಲಿಕ್ಕೆ ಈಗ ಕೆಳಭಾಗದ ರೈತರಿಗೆ ಅನುಕೂಲ ಆಗಲಿಕ್ಕೆ ಅಂತ ಜಲವಂತ ಸಮಸ್ಯೆಗಳಿಗೆ ಅಧಿಕಾರ ಕೊಟ್ಟರೆ ಇವತ್ತು ಸಿಗ್ತದೆ. ಅಧಿಕಾರ ಇಲ್ಲ ಅಂದ್ರೆ ಅವ್ರು ಏನು ಮಾತಾಡಬೇಕಾಗ್ತದೆ. ಹೀಗಾಗಿ ಒಟ್ಟಾರೆ ರಾಯಚೂರು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನನ್ನ ವೈಯಕ್ತಿಕ ಒತ್ತಾಯ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.